ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿಯೇ ನಮೋ ನಮಃ. ವೇದಾಂಗ ವೇದಂತ ವಿದ್ಯಾಸ್ಥಾನೆ ಪೇಯವಚ. ಎಲ್ಲ ಜ್ಯೋತಿಷ್ಯ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ನಾವು ಧನಸ್ಸು ರಾಶಿಯರ ವಿಶೇಷ ಗುಣಲಕ್ಷಣಗಳ ಬಗ್ಗೆ ಚಿಂತನೆಯನ್ನು ಮಾಡೋಣ. ಧನಸ್ಸು ರಾಶಿಯವರು ಅತ್ಯಂತ ಆಶಾವಾದಿಗಳಾಗಿರ್ತಾರೆ, ಜ್ಞಾನದಾಹಿಗಳಾಗಿರ್ತಾರೆ. ಧನಸ್ಸು ರಾಶಿಯವರು ಜ್ಞಾನವನ್ನು ಹೆಚ್ಚಾಗಿ ಅಭಿವೃದ್ಧಿಪಡಿಸಿಕೊಳ್ಳಲು ಬಯಸ್ತಾರೆ, ಆಶಾವಾದಿಗಳಾಗಿರ್ತಾರೆ. ಅಂದರೆ ನನ್ನ ಜೀವನದಲ್ಲಿ ಇದನ್ನು ಸಾಧನೆ ಆಗ್ತದೆ, ಇಂಥ ಕಾರ್ಯಗಳನ್ನು ನಾವು ಸಾಧಿಸ್ತೇವೆ ಅನ್ನೋ ಆಶಾವಾದಿಗಳು, ಅಂದರೆ ಪಾಸಿಟಿವ್ ಥಿಂಕಿಂಗಲ್ಲಿ ಇರ್ತಾರೆ ಅನ್ನುವಂಥದ್ದು. ಆದರೆ ಇಲ್ಲಿ ನಾವು ಒಂದು ವಿಚಾರವನ್ನು ಹೇಳಬೇಕು. ಧನಸ್ಸು ರಾಶಿಯವರು ಸ್ವತಂತ್ರವಾಗಿರಬೇಕು ಅಂತ ಬಯಸ್ತಾರೆ, ಸ್ವಾತಂತ್ರ್ಯವನ್ನು ಹೆಚ್ಚು ಇಷ್ಟಪಡ್ತಾರೆ. ಇವರನ್ನು ಯಾರ ಕೈಲೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಇವರನ್ನು ಕಟ್ಟಿ ಹಾಕೋದಕ್ಕಾಗಲ್ಲ, ಇವರಿಗೆ ನಿರ್ಬಂಧನವನ್ನು ವಿಧಿಸೋದಕ್ಕಾಗೋದಿಲ್ಲ. ಇವರಿಗೆ ಹೊಸ ದುಃಖಗಳನ್ನು ಸುತ್ತುವುದು, ಹೊಸ ಹೊಸ ಜಾಗಗಳಿಗೆ ಅವರು ಪ್ರವಾಸ ಮಾಡುವಂಥದ್ದು, ಹೊಸ ಹೊಸ ವಿಚಾರಗಳನ್ನು ತಿಳಿದುಕೊಳ್ಳುವಂಥದ್ದು ಇವರ ಹವ್ಯಾಸ. ಈ ಜಾತಕರು ಸತ್ಯವಂತರಾಗಿರ್ತಾರೆ, ನೇರ ನಡೆನುಡಿಗಳನ್ನು ಹೊಂದಿರ್ತಾರೆ. ಅಂದರೆ ಇವರು ಮುಚ್ಚುಮರೆ ಇಲ್ಲದೆ ಮಾತನಾಡ್ತಾರೆ. ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ನೇರವಾಗಿ ಹೇಳಿಬಿಡ್ತಾರೆ. ಇವರ ಈ ಒಂದು ನೇರ ನಡೆನುಡಿಯಿಂದ ಕೆಲವೊಮ್ಮೆ ಬೇರೆಯವರಿಗೆ ಬೇಸರ ಉಂಟಾಗಬಹುದು. ಆದರೆ ಇವರ ಉದ್ದೇಶ ಯಾರಿಗೂ ತೊಂದರೆಯನ್ನು ಉಂಟು ಮಾಡುವಂಥದ್ದಲ್ಲ, ಕೆಡುಕನ್ನು ಉಂಟು ಮಾಡುವಂಥದ್ದು ಅಲ್ಲ ಅನ್ನುವಂಥದ್ದನ್ನು ನಾವು ತಿಳ್ಕೊಂಡಿರಬೇಕು. ಈ ಜೀವನದಲ್ಲಿ ಎಂಥದೇ ಕಷ್ಟ ಬಂದರೂ ಇವರು ಎಲ್ಲವೂ ಒಳ್ಳೆಯದೇ ಆಗುತ್ತದೆ ಅಂತ ನಂಬುತ್ತಾರೆ. ಕೃಷ್ಣನ ವೇದವಾಕ್ಯ ಇದೆ, ಆಗುವುದೆಲ್ಲವೂ ಒಳ್ಳೆಯದೇ ಆಗುತ್ತದೆ, ಮುಂದೆ ಆಗುವಂಥದ್ದು ಒಳ್ಳೆಯದೇ ಆಗುತ್ತದೆ, ಹಿಂದೆ ಆಗಿರುವುದು ಒಳ್ಳೆಯದೇ ಆಗಿದೆ, ಮುಂದೆ ಬರುವಂಥದ್ದು ಒಳ್ಳೆಯದೇ ಬರ್ತದೆ. ಅಂದರೆ ಒಳ್ಳೆಯ ಆಶಾವಾದವನ್ನು ಇಟ್ಕೊಂಡಿರ್ತಾರೆ ಇವರು. ಪಾಸಿಟಿವ್ ಥಿಂಕಿಂಗಲ್ಲೇ ಘಟನೆಗಳ ಬಗ್ಗೆ ವಿಶ್ಲೇಷಣೆ ಮಾಡುವಂಥದ್ದು, ಚಿಂತನೆ ಮಾಡುವಂಥದ್ದು. ಇವರು ಎಂಥದೇ ಸೋಲು ಬಂದರೂ ಆ ಸೋಲಿಗೆ ಎದರಿ ನಡುಗಿ ಕುಂದುವುದಿಲ್ಲ, ಕುಗ್ಗುವುದಿಲ್ಲ. ಇವತ್ತು ಸೋಲಾಗಿರ್ಬೋದು, ಮತ್ತೆ ಪ್ರಯತ್ನವನ್ನು ಮುಂದುವರಿಸಿ ಗೆಲುವನ್ನು ಸಾಧಿಸೇ ತೀರ್ತೇವೆ ಅನ್ನುವಂಥದ್ದಕ್ಕೆ ಇವರು ಮುಂದುವರಿತಾರೆ. ಅಂದರೆ ಸಕಾರಾತ್ಮಕ ಗುಣ ಇರ್ತದೆ, ಅಂದರೆ ಪಾಸಿಟಿವ್ ಥಿಂಕಿಂಗ್ ಇರ್ತದೆ, ನೆಗೆಟಿವ್ ಥಿಂಕಿಂಗ್ ಇರಲ್ಲ ಇವರಿಗೆ. ಏನೋ ಒಂದು ಸೋತಾಗ್ಬಿಟ್ರೆ ಜೀವನನೇ ಮುಗಿದೋಯ್ತು ಅಂತ ಅಲ್ಲ. ಇವತ್ತು ಸೋತಿರ್ಬೋದು, ಈ ಸೋಲು ನಾಳೆಯ ನನ್ನ ಜೀವನಕ್ಕೆ ಪಾಠ ಆಗಬೇಕು. ಸೋಲೇ ಗೆಲುವಿನ ಪ್ರಥಮ ಮೆಟ್ಟಿಲು ಅಂತ ಅಂದ್ಕೊಳ್ಬೇಕು. ಆ ಚಿಂತನೆ ಈ ಜಾತಕರಲ್ಲಿ ಇರ್ತದೆ. ಸದಾ ಚಟುವಟಿಕೆಯಿಂದ ಇರ್ತಾರೆ. ಜೊತೆಗೆ ಸಿಂಹರಾಶಿಯವರಿಗೆ ಜ್ಞಾನದ ಹಸಿವು ಹೆಚ್ಚಾಗಿರ್ತದೆ. ಯಾಕೆಂದರೆ ಧನಸ್ಸು ರಾಶಿ ಅಧಿಪತಿ ಗುರು ಆಗಿರೋದ್ರಿಂದ ಇವರಿಗೆ ಜ್ಞಾನವನ್ನು ಹೆಚ್ಚಿಸ್ಕೊಳ್ಬೇಕು ಅನ್ನುವಂಥದ್ದ ವಿಚಾರ ಇರ್ತದೆ. ಹೊಸ ಹೊಸ ವಿಚಾರಗಳನ್ನು ಕಲಿಬೇಕು ಅಂತ ಆಸೆ ಇರ್ತದೆ. ಆಧ್ಯಾತ್ಮಿಕ ಚಿಂತನೆ ಇರ್ತದೆ. ತತ್ವಶಾಸ್ತ್ರದಲ್ಲಿ ಆಸಕ್ತಿ ಹೆಚ್ಚಾಗಿರ್ತದೆ. ಇವರು ಜೀವನವನ್ನು ಒಂದು ದೊಡ್ಡ ಪಾಠದಂತೆ ನೋಡ್ತಾರೆ. ಇವತ್ತು ಏನಾದರೂ ಕಲ್ತಿದ್ದೀನ, ಇವತ್ತು ಮಾಡೋವಂಥ ಕೆಲಸದಲ್ಲಿ ಸಕ್ಸಸ್ ಆಯಿತು, ಒಳ್ಳೆ ಪಾಠ ಬಂತು. ಫೇಲ್ಯೂರ್ ಆಯಿತಾ, ಕೆಲಸದಲ್ಲಿ ಫೇಲ್ಯೂರ್ ಆಗಿರ್ಬೋದು, ಆದರೆ ನಾನು ತಿಳ್ಕೊಂಡಂಥ ಅಗಾಧ ಜ್ಞಾನ ಇದೆಯಲ್ಲ,
ದಸ್ ಈಸ್ ಓನ್ಲಿ ದ ಸಕ್ಸಸ್ ಅಂತ ಚಿಂತನೆ ಮಾಡ್ತಾರೆ. ಆಧ್ಯಾತ್ಮಿಕ ಚಿಂತನೆ ಇರ್ತದೆ, ತತ್ವಶಾಸ್ತ್ರದಲ್ಲಿ ಆಸಕ್ತಿ ಹೆಚ್ಚಾಗಿರ್ತದೆ, ಬೋಧನೆ ಮಾಡುವಂಥದ್ದು, ಮಾರ್ಗದರ್ಶನ ಮಾಡುವಂಥದ್ದು ಇವರ ಮುಖ್ಯ ಗುರಿಯಾಗಿರ್ತದೆ ಎನ್ನುವಂಥದ್ದನ್ನು ನಾವು ತಿಳ್ಕೊಳ್ಳಬೇಕು. ಆದರೆ ಈ ಜಾತಕರಿಗೆ ಒಂದೇ ಕಡೆ ಇರೋದಕ್ಕೆ ಕಷ್ಟ. ಅತಿಯಾದಂಥ ಆತ್ಮವಿಶ್ವಾಸ ಇರ್ತದೆ. ಕೆಲವೊಮ್ಮೆ ಅಸಾಧ್ಯವಾದಂಥ ಭರವಸೆಗಳನ್ನು ನೀಡಿ ನಂತರ ಅದನ್ನು ಈಡೇರಿಸೋದಕ್ಕೆ ಸ್ವಲ್ಪ ಕಷ್ಟಪಡ್ತಾರೆ. ಆದ್ದರಿಂದ ಅಸಾಧ್ಯವಾದಂಥ ಭರವಸೆಗಳನ್ನು ನೀಡೋದನ್ನು ಕಡಿಮೆ ಮಾಡಿಕೊಳ್ಳಿ ಅಂತ ಅವ್ರಿಗೆ ಹೇಳಬೇಕಾಗ್ತದೆ. ಇದೆಲ್ಲದರ ಮಧ್ಯೆ ಧನಸ್ಸು ರಾಶಿಯವರು ಒಂದು ರೀತಿಯಲ್ಲಿ ಅದೃಷ್ಟವಂತರಾಗಿರ್ತಾರೆ. ಕಠಿಣ ಸಮಯದಲ್ಲಿ ಇವರಿಗೆ ದೈವಬಲ ಅನ್ನುವಂಥದ್ದು ಸಹಾಯ ಮಾಡ್ತದೆ, ಅಥವಾ ಯಾರಾದರೂ ಒಬ್ಬರ ವ್ಯಕ್ತಿಯ ಸಹಾಯ ಅನಿರೀಕ್ಷಿತವಾಗಿ ದೊರೀತದೆ. ಇದರಿಂದ ಒಂದು ರೀತಿಯ ಅದೃಷ್ಟವಂತರು ಇವರು ಅನ್ನುವಂಥದ್ದನ್ನು ಹೇಳ್ಬೋದು. ಹೀಗೆ ಧನಸ್ಸು ರಾಶಿಯವರ ಕೆಲವು ವಿಶೇಷ ಗುಣಲಕ್ಷಣಗಳನ್ನು ಚರ್ಚೆ ಮಾಡಿದ ನಂತರ ಮುಂದಿನ ವಿಡಿಯೋದಲ್ಲಿ ನಾವು ಮಕರ ರಾಶಿಯವರ ವಿಶೇಷ ಗುಣಲಕ್ಷಣಗಳ ಬಗ್ಗೆ ಚಿಂತನೆಯನ್ನು ಮಾಡೋಣ. ಈ ಒಂದು ವಿಡಿಯೋನ ಆಲಿಸಿದಂಥ ತಾವುಗಳು ನಮ್ಮ ಜ್ಯೋತಿಷ ಜ್ಯೋತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನಸ್ಸು ರಾಶಿಯವರಿಗೆ ಇದನ್ನು ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೆ ಧನ್ಯವಾದಗಳು. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾಮಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವ ಸನ್ಮಂಗಳಾನಿ ಭವಂತು. ಶಾಂತಿರಸ್ತು.